ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಶ್ರೀಕೃಷ್ಣನ ಬಾಲ್ಯ ಮತ್ತು ಕೌಮಾರ ಈ ಎರಡು ಅವಧಿಗಳು ಕೂಡ ಬಹುತೇಕ ವೃಂದಾವನದಲ್ಲಿ ಕಳೆಯಿತು ಅಂತ ನಮಗೆ ಗ್ರಂಥಗಳು ತಿಳಿಸೋದು. ನಾವು ಎಷ್ಟೋ ಬಾರಿ ನಮ್ಮ ವಿವೇಕದಿಂದ ಸಂಶಯ ಪಡುವಂಥ ಎಲ್ಲ ಘಟನೆಗಳು ಕೂಡ ಅದನ್ನು ವೃಂದಾವನದಲ್ಲಿ ಆದ್ದಾಗಿಯೇ ವರ್ಣಿಸ್ತಾರೆ. ಅಂಥ ವೃಂದಾವನದ ಕುರಿತಾಗಿ ಭಗವತ್ಪಾದರು ಕೂಡ ಹೇಳಿದ್ದನ್ನು ನಾನು ಹಿಂದಿನ ದಿನಗಳಲ್ಲಿ ಉಲ್ಲೇಖ ಮಾಡಿದ್ದೇನೆ. ಅದರಲ್ಲಿ ಅನೇಕ ಘಟನೆಗಳು ವೃಂದಾವನದಲ್ಲಿ ನಡೆದಿದ್ದೆ, ಭಗವತ್ಪಾದರು ಸ್ತುತಿ ಮಾಡಿದ್ದರಲ್ಲೂ ಕೂಡ. ಈಗ ವೃಂದಾವನದ ಆ ಒಂದು ಕುರಿತಾಗಿ ಆ ಭಗವತ್ಪಾದರು ಏನು ಹೇಳ್ತಾರೆ ಅಂತ ನಾವು ಆ ಸ್ತುತಿಯನ್ನು ಗಮನಿಸೋದಾದರೆ, ಭಗವತ್ಪಾದರು ಹೇಳ್ತಾರೆ, ಆ ವೃಂದಾವನ ಅನ್ನೋ ಭೂಮಿ ಇದೆಯಲ್ಲ, ಇದು ಕೇವಲ ಗೋಪಾಲಕರಷ್ಟೇ ಇದ್ದರು ಅಂತ ನಾವು ಭಾವಿಸೋದಕ್ಕೆ ಅವಕಾಶವಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಅನೇಕರಿದ್ದರು. ಯಾಕೆಂದರೆ ಸ್ವತಃ ಶ್ರೀಕೃಷ್ಣ ಇದ್ದಾನೆ. ಆ ಕಾರಣಕ್ಕಾಗಿ ಅನೇಕರು ಯಾರ್ಯಾರು ಅಂತ ಭಗವತ್ಪಾದರು ಹೇಳೋದನ್ನು ನಾನು ಉಲ್ಲೇಖ ಮಾಡ್ತೇನೆ. ಈಗ ವೃಂದಾವನ ಭುವಿ ಅಂದರು. ಆ ವೃಂದಾವನ ಏನಿದೆ ಯಮುನಾ ತೀರದಲ್ಲಿ, ಆ ಪ್ರದೇಶದಲ್ಲಿ ಬೃಂದಾರಕ ಗಣ ಆ ದೇವತಾ ಸಮೂಹಗಳಲ್ಲಿದ್ದುವಂತೆ. ಆಮೇಲೆ ಬೃಂದಾರಾಧಿತ ವಂದ್ಯಾಯ, ಇನ್ನೊಂದು ಹೆಸರನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಭಗವತ್ಪಾದರು. ಒಬ್ಬಳು ವನದೇವತೆ, ಆಕೆ ಹೆಸರು ವೃಂದ ಅಂತ, ಅದನ್ನು ಸೇರಿಸಿಬಿಟ್ರು. ಬೃಂದಾರಕ ಗಣ ಬೃಂದಾರಾಧಿತ ವಂದ್ಯಾಯಾಮ್. ಆ ವನದೇವತೆ ವೃಂದ ಅಂತ ಯಾರಿದ್ಲೋ ಅವಳೇ ಮೊದಲಾದಂಥ ದೇವತೆಗಳು ಕೂಡ ದೇವತೆಗಳ ಗಣವೇ, ಸಮೂಹವೇ ಅಲ್ಲಿ ಸೇರಿತ್ತು. ಆಮೇಲೆ ಹೇಳ್ತಾರೆ, ಕುಂದಾಭಾಮಲ ಮಂದಸ್ಮೇರ ಸುಧಾನಂದಂ ಸುಹೃದಾನಂದಂ ಅಂತಾರೆ. ಏನಿತ್ತು ಆ ವ್ರಜಭೂಮಿ ಅಥವಾ ವೃಂದಾವನ ಭೂಮಿಯಲ್ಲಿ ಅಂತಂದರೆ, ಆ ಶ್ರೀಕೃಷ್ಣ ಎಲ್ಲರೊಟ್ಟಿಗೆ ಆಡ್ತಾ 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 ಚೇಷ್ಟೆಗಳು ಬೇರೆ ಮಾಡ್ತಾ ಮಧ್ಯೆ ಮಧ್ಯೆ ನಗೋದು. ಅಲ್ಲ, ಯಾವಾಗಲೂ ಕೃಷ್ಣನ ಮಂದಸ್ಮಿತವೇ, ಅದು ಭಾಳ ಸ್ಪಷ್ಟ. ಅಷ್ಟಾಗಿಯೂ ಕೂಡ ಕೆಲವೊಂದು ಬಾರಿ ವಿಶೇಷವಾಗಿ ನಗು. ಆ ನಗು ಹೇಗಿತ್ತು ಅಂತ ಭಗವತ್ಪಾದರ ಮಾತು ಹೀಗಿದೆ, ಅದು ಒಳ್ಳೆ ಮಲ್ಲಿಗೆ, ಅವನ ಬಾಯಿ ಬಿಟ್ಟ ಕೃಷ್ಣ ಅಂತಂದರೆ ಅದೊಂಥರ ಮಲ್ಲಿಗೆ ಮೊಗ್ಗುಗಳು, ಆಗಷ್ಟೇ ಅರಳ್ತಾ ಇರತಕ್ಕಂಥ ಮೊಗ್ಗುಗಳಿವೆ ಇಲ್ಲ, ಅದೆಂಥ ಸೌಂದರ್ಯ ಇರಬಹುದು. ಹಾಗೆ ಅವನ ಹಲ್ಲು ಮೊದಲಾದ್ದು, ಭಗವತ್ಪಾದರು ಹಲ್ಲು ಅಂತ ಸ್ಪಷ್ಟ ಹೇಳೋದಿಲ್ಲ, ಆದರೆ ಕುಂದಾಭ ಅಂತ ಹೇಳ್ತಾರೆ, ಪರಿಶುದ್ಧವಾದ ಅಂತ ಹೇಳ್ತಾರೆ, ಮಂದಸ್ಮೇರ ಅಂತ ಹೇಳ್ತಾರೆ, ಮುಗುಳ್ನಗೆ ಅಂತ ಹೇಳ್ತಾರೆ. ಆ ಮುಗುಳ್ನಗೆಯಲ್ಲಿ ಇದನ್ನೆಲ್ಲ ನಾವು ಸೇರಿಸ್ಕೊಳ್ಬೇಕೀಗ. ಇಲ್ಲ ಅಂದರೆ ಮಲ್ಲಿಗೆ ಮೊಗ್ಗಿನ ಉದಾಹರಣೆ ಕೊಟ್ಟಿದ್ದು, ಅರಳ್ತಾ ಇರತಕ್ಕಂಥ, ಆಗಷ್ಟೇ ಅರಳ್ತಾ ಇರತಕ್ಕಂಥ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಹೇಳ್ತಾರೆ, ಸುಧಾನಂದಂ ಸುಹೃದಾನಂದಂ. ಶಾಶ್ವತವಾದ ವಸ್ತು, ಪರಮಾತ್ಮ ವಸ್ತು ಕೃಷ್ಣ ಅಂತಂದರೆ ಸದಾ ತೃಪ್ತನಾಗಿರ್ತಕ್ಕಂಥವ. ಅದರಿಂದ ಅವನ ಆನಂದವನ್ನು
ನಾವು ಹೀಗೆ ಅಂತ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ಭಗವತ್ಪಾದರ ಪದ ಏನಂದರೆ ಸುಧಾನಂದಂ ಅಂತ. ಅಮೃತ ಸಮಾನವಾದ ಆನಂದ ಅಂತ ಬೇಕಾದರೆ ನಾವು ಇಟ್ಟುಕೊಳ್ಬಹುದು ಸುಧಾನು ಶಬ್ದ ಇರೋದರಿಂದ. ಆದರೆ ಪರಮಾತ್ಮ ಆತ್ಮತೃಪ್ತ, ಆಪ್ತಕಾಮ, ಆಪ್ತತೃಪ್ತ ಮೊದಲಾದ ಶಬ್ದಗಳು ಉಪನಿಷತ್ತುಗಳು ಹೇಳೋದರಿಂದ ಸ್ವತಃ ಆನಂದ ಸ್ವರೂಪ ಇಷ್ಟು ಮಾತ್ರ ಹೇಳೋದೇ ಸೂಕ್ತ. ಜೊತೆಗೆ ಸುಹೃದಾನಂದಂ ಅಂತ ಭಗವತ್ಪಾದರ ಪ್ರಯೋಗ. ಈಗ ನಾವು ವೃಂದಾವನ ಭೂಮಿ ಅದು ಹೇಗಿತ್ತು ಕೃಷ್ಣನ ಒಂದು ಓಡಾಟದ ಸಂದರ್ಭದಲ್ಲಿ ಅಂತ ಯೋಚನೆ ಮಾಡಬಹುದು. ಭಗವತ್ಪಾದರು ಹೇಳ್ತಾರೆ, ಆ ಎಲ್ಲ ಸ್ನೇಹಿತರಿಗೆ ಅತ್ಯಂತ ಆನಂದವನ್ನುಂಟು ಮಾಡ್ತಾ ಇದ್ದವು ಶ್ರೀಕೃಷ್ಣ. ತಾನು ಸ್ವತಃ ನಗ್ತಾನೆ ಇರೋದು ಅಲ್ಲ, ಅವನಿಗೆ ನಗದ ಬೇರೆ ದಾರಿ ಇಲ್ವೇ, ಸ್ವರೂಪವೇ ಅದು ಒಂದು. ಬೇರೆಯವರನ್ನು ಕೂಡ ಚೆನ್ನಾಗಿ ನಗಿಸೋದು, ಆನಂದವನ್ನು ಕೊಡೋದು. ನಗಿಸು ಅಂದರೆ ಆನಂದವನ್ನು ಕೊಡು. ಸುಹೃದ್ ಆನಂದಂ ಅಂತಾರೆ ಭಗವತ್ಪಾದ. ವಂದ್ಯಾಶೇಷ ಮಹಾಮುನಿ ಮಾನಸ ವಂದ್ಯಾನಂದ ಪದದ್ವಂದ್ವಂ. ಭಾಳ ಮುಖ್ಯವಾದಂಥ ಮಾತಿಗೆ ಭಗವತ್ಪಾದರದ್ದು. ಕೃಷ್ಣನ ಪದಾರ್ಪಣ ಆಗಿದೆಯಲ್ಲ, ಪಾದ ಅಲ್ಲಿ ಭೂಮಿಯಲ್ಲಿ ಊರಿದ್ದಾನಲ್ಲ, ಜನ್ಮದಲ್ಲಿ ಅವತಾರವನ್ನಲ್ಲಿ ಮಾಡೋದರ ಮುಖಾಂತರ ಅಷ್ಟೇ ಅಲ್ಲ, ಅಲ್ಲಿ ಓಡಾಟ. ಆದ್ದರಿಂದ ಇಡೀ ವೃಂದಾವನ ಅನ್ನತಕ್ಕಂಥ ಪ್ರದೇಶ ಅದು ಪರಮ ಪವಿತ್ರವಾಗಿ ಹೋಯಿತು ಅನ್ನೋದರಲ್ಲಿ ಸಂದೇಹ ಇಲ್ಲ. ಅಲ್ಲ, ಇಡೀ ಭಾರತವೇ ಪರಮ ಪವಿತ್ರ, ಅದು ಶತಸಿದ್ಧ. ಅದು ಅಷ್ಟಾದರೂ ಕೂಡ ವಿಶೇಷ ಸಾನ್ನಿಧ್ಯ, ವಿಶೇಷ ಒಂದು ಪಾವಿತ್ರ್ಯ ಅನ್ನೋದಿದೆಯಲ್ಲ, ಅದು ವೃಂದಾವನಕ್ಕಿದೆ, ಸಂದೇಹ ಇಲ್ಲ. ಅದು ಯಾಕೆ ಅಂತ ಭಗವತ್ಪಾದರ ಮಾತೇನಿದೆ ಅಂದರೆ, ವಂದ್ಯಾಶೇಷ ಮಹಾಮುನಿ ಮಾನಸ ವಂದ್ಯಾನಂದ ಪದದ್ವಂದ್ವಂ. ಮಹರ್ಷಿಗಳು, ತಪಸ್ವಿಗಳು, ಋಷಿಗಳು ಅವರು ತಮ್ಮ ಮನಸ್ಸಿನಲ್ಲಿ ಪರಮಾತ್ಮನನ್ನು ವಂದಿಸ್ತಾ ಇರ್ತಾರೆ ಯಾವಾಗಲೂ. ಬಹುಶಃ ನಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನಾವು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ವಂದಿಸೋದು ಕಡಿಮೆ. ನಾವು ಶರೀರದಿಂದ ವಂದಿಸ್ತೇವೆ, ಕೈ ಮುಗಿತೇವೆ, ಸಾಷ್ಟಾಂಗ ಮಾಡ್ತೇವೆ, ನಮಸ್ಕಾರ ಎಲ್ಲ ಮಾಡ್ತಿರ್ತೇವೆ. ನಾವು ಮನಸ್ಸಿನೆಲ್ಲೆಲ್ಲೋ ಇರುತ್ತೆ. ಆದರೆ ಮುನಿಗಳು ಹಾಗಲ್ಲ. ಅವರು ಧ್ಯಾನ ಸಂದರ್ಭ ಇರ್ಬೋದು, ಬೇರೆ ಸಂದರ್ಭ ಇರ್ಬೋದು, ಸದಾಸರ್ವದಾ ಪರಮಾತ್ಮನ ಚರಣಗಳಲ್ಲಿ ಅವರ ಮನಸ್ಸಿರೋದರಿಂದ ಮನಸ್ಸಿನಿಂದ ಅವರ ಮನಸ್ಸು ಅವನನ್ನು ವಂದಿಸ್ತಾ ಇರುತ್ತೆ ಅಂತಾರೆ ಭಗವತ್ಪಾದರು. ಅಷ್ಟು ಮಾತ್ರವಲ್ಲ, ಆನಂದ ಪದದ್ವಂದ್ವಂ ಅಂತಾರೆ. ಆ ಪರಮಾತ್ಮನ ಪಾದ ಅಂದರೆ ನಮ್ಮ ನಿಮ್ಮ ಪಾದದ ಹಾಗಲ್ವೇ, ಅದು ಆನಂದ ಸ್ವರೂಪವೇ. ಆದ್ದರಿಂದ ಆನಂದದಿಂದ ಕೂಡಿದಂಥ ಪದದ್ವಂದ್ವ ಏನಿದೆ ಅದನ್ನೇ ಮನಸ್ಸಿನಲ್ಲಿ ಇವರು ವಂದಿಸ್ತಾ ಇರ್ತಾರೆ, ಋಷಿಗಳು, ಮುನಿಗಳು, ತಪಸ್ವಿಗಳು. ಅಂಥ ಒಂದು ಪಾದ ಅದನ್ನು ಈಗ ವೃಂದಾವನ ಭೂಮಿಯಲ್ಲಿ ಊರಿದ್ದಾನೆ ಭಗವಂತ ಅಂತ ಅಂದರೆ ಅದು ಹೇಗಿರ್ಬೋದು? ಕೊನೆ ಪಂಕ್ತಿಯಲ್ಲಿ ಹೇಳಿದರು, ನಂದ್ಯಾಶೇಷ ಗುಣಾಬ್ಧಿಂ. ಅಪಾರ ಗುಣಗಳ ಸಮೂಹ, ಸಾಗರ ಅದು. ಅಬ್ಧಿ ಅಂತಾರೆ ಭಗವತ್ಪಾದ. ಅದಕ್ಕೆ ಅಸಂಖ್ಯ ಗುಣಗಳು ಅಷ್ಟೇ ಹೇಳೋದೇ ಸೂಕ್ತ. ಅಂಥ ಗುಣಗಳಿಂದ, ಕಲ್ಯಾಣ ಗುಣಗಳಿಂದ ಕೂಡಿದಂಥ ಆ ಒಂದು ಪಾದ ಅದು ಆ ವೃಂದಾವನ ಭೂಮಿಗೆ ಸ್ಪರ್ಶ ಆದಾಗಿನಿಂದ ವೃಂದಾವನದ ಒಂದು ಚರ್ಯೆ ಅದು ವ್ಯತ್ಯಾಸ ಆಗಿ ಹೋಯಿತು, ಪರಮ ಪವಿತ್ರವಾಗಿ ಹೋಯಿತು. ಅದಕ್ಕೆ ಕಾರಣಕರ್ತನಾದ ಇವನೇ, ಈ ಚೋಟುದ್ದದ ವ್ಯಕ್ತಿ. ಭಗವತ್ಪಾದ ಹೇಳ್ತಾರೆ, ಅಂಥ ಋಷಿಗಳು ತಮ್ಮ ಮನಸ್ಸಿನಲ್ಲಿ ಸದಾ ವಂದಿಸ್ತಾ ಇರ್ತಕ್ಕಂಥ ಪಾದಕ್ಕೆ ಸ್ವಲ್ಪ ನೀನು ನಮಸ್ಕಾರ ಮಾಡೋದು ಒಳ್ಳೆಯದು. ಪ್ರಣಮತ ಗೋವಿಂದಂ ಪರಮಾನಂದಂ ಅಂದರು. ಆ ಇಡೀ ವೃಂದಾವನ ಭೂಮಿಯನ್ನು ಹೇಗೆ ನಮ್ಮ ಕಣ್ಣ ಮುಂದಕ್ಕೆ ತರ್ತಾರೆ ಭಗವತ್ಪಾದರು ಅಂತ ಯೋಚನೆ ಮಾಡಿ. ಅಸಾಮಾನ್ಯವಾದಂಥದ್ದಿದು. ನಾವು ಗ್ರಂಥಗಳನ್ನು ನೋಡಿದಾಗ ಆ ಒಂದು ವೃಂದಾವನದ ಸಂಕ್ಷಿಪ್ತವಾಗಿ ನೀನೊಂದು ಬರೆದು ಬಿಡಪ್ಪ, ನನಗೆ 25 ಮಾರ್ಕ್ಸ್ ನಾನು ಕೊಡ್ತೇನೆ ಅಂತ ಹೇಳಿದರೆ 4 ಪಂಕ್ತಿಯಲ್ಲಿ ಹೇಳಬೇಕು ನೀನು ವೃಂದಾವನದ ಮಹಿಮೆಯನ್ನು. ಜಯರಾಮ್ ಬಿಟ್ರೆ ಕೊಟ್ಟರೆ ಏನು ಆದೀತು. ಆದರೆ ಶಂಕರ ಭಗವತ್ಪಾದರು ಆ ಏನೇ ಘಟನೆಗಳಿರಲಿ, ದಪ್ಪ ಇಷ್ಟಿಷ್ಟು ದಪ್ಪದಲ್ಲಿ ಬರೆದಿದ್ದೇವೆ, ಪುಸ್ತಕಗಳು ಬರೆದಿದ್ದಾರೆ ಶಾಸ್ತ್ರಕಾರರು. ಎಲ್ಲದರ ಹಿಂದೆ ಇರತಕ್ಕಂಥದ್ದು 2 ಪಾದಗಳಲ್ವೇ, ಪುಟ್ಟ ಪಾದಗಳು. ಅದನ್ನು ಸೇರಿಸಿಕೊಂಡು ಭಗವತ್ಪಾದರು ವಿಶೇಷವಾಗಿ ನಮ್ಮ ಮನಸ್ಸಲ್ಲಿ ನೆಲೆ ನಿಲ್ಲಿ ಅನ್ನೋದಕ್ಕೆ ಆ ವೃಂದಾವನದ ಒಂದು
ವಿಶೇಷವಾದಂಥ ಲೀಲೆಗಳನ್ನೆಲ್ಲ ಸ್ವಲ್ಪ ಮೊದಲಿಗೆ ಹೇಳಿ ಅದಾದ ಮೇಲೆ ತಮ್ಮ ಸ್ತುತಿಯನ್ನು ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ಇನ್ನು ಅವರೇನು ಮಾಡ್ತಾಯಿದ್ರು, ಶುಕರು ಮತ್ತು ಪರೀಕ್ಷಿತ ಈ ವಿಷಯದಲ್ಲಿ ಏನು ಮಾತಾಡಿದ್ರಂತೆ, ಏನು ಸಂವಾದ ಆಯಿತು ಅಂತಂದರೆ ಅದಕ್ಕೆ ಹೇಳ್ತಾರೆ ಶುಕರು, ನಾನೀಗ ನಿನಗೆ ಹೇಳಿದ್ನಲ್ಲ ಬೃಂದಾವನದ ಕಥೆ ಉದ್ದಕ್ಕೆ ಹೇಳಿದ್ನಲ್ಲ, ಒಂದೇ ಎರಡೇ ನಾನು ನಿನಗೆ ಅತ್ಯಲ್ಪ ಹೇಳೋದು ಅಂದರು ಶುಕರು. ಅತ್ಯಲ್ಪ ನಿನಗೆ ನಾನು ಹೇಳೋದು ಎಷ್ಟೆಷ್ಟೋ ನಡೆದಿದೆ. ಇತಿ ನಂದಾದಯೋ ಗೋಪಾಹ ಕೃಷ್ಣರಾಮ ಕಥಾಂಬುದ. ಬೇರೆಯವರು ಹೇಳೋದು ಬಿಡಿ, ಹೇಳಲೇಬೇಕವರು. ಅಷ್ಟೇ ಅಲ್ಲ, ಯಾರು ಈ ಬಲರಾಮಕೃಷ್ಣರ ಕಥೆಯನ್ನು ಹೇಳ್ತಾ ಇದ್ದರು ಅಂತಂದರೆ ನಂದಾದಯೋ ಗೋಪಾಹ, ಸ್ವತಃ ನಂದನೂ ಕೂಡ ಯಶೋದೇವು ಕೂಡ ಇದೇ ಇವರದ್ದೇ ಇಬ್ಬರದ್ದು ಕಥೆ ಹೇಳೋದು ಅಲ್ಲ, ಇಬ್ಬರದ್ದು ಸೇರಿಸೋದಷ್ಟೇ. ಕೃಷ್ಣನ ಕಥೆ ಹೇಳೋದೇ ಮುಖ್ಯ. ಕುರುವಂತೋ ರಮಮಾಣಶ್ಚ ನಾವಿಂದನ್ ಭವವೇದನ. ಅದ್ಭುತವಾದಂಥ ಒಂದು ವಾಕ್ಯ ಅಂತ ನಾನು ಭಾವಿಸ್ತೇನೆ ಇದನ್ನು. ಆ ಕೃಷ್ಣನ ಒಂದು ಮತ್ತು ಬಲರಾಮನ ಕಥೆಯನ್ನು ಕೇಳ್ತಾ 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 ಸಂಸಾರದ ದುಃಖ ಅರಿವೇ ಆಗಿಲ್ಲಂತೆ ಅವರಿಗೆ, ಆ ಗೋಪಾಲಕರಿಗೆ. ಎಷ್ಟೋ ಸಾರಿ ನಾನು ಹೇಳೋದಿದೆ, ಭಾಗವತದ ಚಿಂತನೆ ಮಾಡುವಾಗ ಯಾಕೆ ಈ ರೀತಿ ಅವ ಕೇಳಿದ ಪ್ರಶ್ನೆಗೆ ಶುಕ ಮಹರ್ಷಿಗಳು ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದರು ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ. ಅವ ಸಾವಿದ ಹೊರಟಿದ್ದಾನೆ, ಅವ ಪರೀಕ್ಷಿತ 7ನೇ ದಿನದಲ್ಲಿ ಸರ್ಪ ಕಚ್ಚುತ್ತೆ ಅಂತ ಆ ಭಯದಲ್ಲಿ ಅವ ಇದ್ದಾನೆ. ಇವರು ಉದ್ದಕ್ಕೆ ಶುರು ಮಾಡಿದರು ಕಥೆ. ಎಲ್ಲರೂ ಹೀಗಿದೆಯಾ, ಅವನನ್ನು ಅಡಗಿಸಿಡಬೇಕಾಗಿತ್ತು ಎಲ್ಲಿಯಾದರೂ ಪರೀಕ್ಷಿತನಿಗೆ. ಅದು ಎಲ್ಲಿ ಬರುತ್ತೆ ನೋಡೋಣ, ಸರ್ಪ ಒಂದು ತೂತಿದ್ರೆ ತಾನೇ ಅದು ಒಳಗೆ ಪ್ರವೇಶ ಮಾಡೋದು, ಎಲ್ಲ ನಾನು ನಿನಗೆ ಪ್ರೊಟೆಕ್ಷನ್ ಕೊಡ್ತೇನೆ ಅಂತ ಹೇಳಬೇಕಾಗಿತ್ತು. ಅದರ ಬದಲು ಆರಾಮವಾಗಿದ್ದಾರೆ. ಅವ ಸಾವಿನ ಒಂದು ಚಿಂತೆಯಲ್ಲಿ ಅವ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ. ಮತ್ತು ಅವನೇ ಹೇಳ್ತಾನೆ, ಪದೇ ಪದೇ ಹೇಳ್ತಾನೆ ಅದನ್ನು, ಇನ್ನೂ ಹೇಳಿ ಮಹರ್ಷಿಗಳೇ, ಇನ್ನೂ ಹೇಳಿ ಅಂತ ನಾವು. ಯಾಕೆಂದರೆ ನಾವು ಅದನ್ನು ಮರೆತು ಬಿಟ್ಟ. ಆ ಕೃಷ್ಣನ ಕಥೆಯ ಒಂದು ಓಟ ಇದೆಯಲ್ಲ, ಅದರಲ್ಲಿ ಮರೆತೇ ಬಿಟ್ಟ. ಇಲ್ಲಿ ಶುಕ ಮಹರ್ಷಿಗಳು ಹೇಳೋದು ನೋಡಿ, ಈಗ ಕೊನೆ ಇದು ಆ ಅಧ್ಯಾಯದ ಕೊನೆ. ಅಲ್ಲಿಗೆ ಬರ್ತಾರೆ ಶುಕ ಮಹರ್ಷಿಗಳು. ಅವ್ರು ಹೇಳ್ತಾರೆ, ಕುರುವಂತೋ ರಮಮಾಣಶ್ಚ. ಅವರು ಮಾಡಿದಂಥ ಲೀಲೆಗಳು, ಅವರು ಓಡಾಡಿದಂಥದ್ದು, ಆನಂದಪಟ್ಟಂತಹದ್ದು, ಇದನ್ನೆಲ್ಲ ಕೇಳ್ತಾ ನಾವಿಂದನ್ ಭವವೇದನ. ಸಂಸಾರ ದುಃಖ ಗೊತ್ತೇ ಆಗಲಿಲ್ಲ, ಅರಿವೇ ಆಗಲಿಲ್ಲ ಅವರಿಗೆ. ಅಷ್ಟೇ ಅಲ್ಲ, ಎಷ್ಟೋ ಸಾರಿ ಊಟ ಮಾಡಿದ್ದಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ, ಸಂದೇಹ ಇಲ್ಲ. ಭಾಗವತಾದಿ ಗ್ರಂಥಗಳನ್ನು ಓದೋ ನಮಗೆ ಸ್ಪಷ್ಟ ಆಗುತ್ತೆ. ಆಮೇಲೆ ಹೇಳ್ತಾರೆ, ಏವಂ ವಿಹಾರೈಹಿ. ಅವರ ವಿಹಾರ ಹೀಗಿತ್ತು ಬಾಲ್ಯದಲ್ಲಿ ಪರೀಕ್ಷಿತ, ಕೌಮಾರದಲ್ಲಿಯೂ ಹಾಗೆ. ಕೌಮಾರೈಹಿ ಕೌಮಾರಂ ಜಹತರು ವ್ರಜೇ. ಇಡೀ ಅವರ ಕೌಮಾರ, ಬಾಲ್ಯ ಮತ್ತು ಕೌಮಾರದ ಆ ವಯಸ್ಸೇನಿದೆ ಅದೆರಡನ್ನು ಕೂಡ ವ್ರಜದಲ್ಲಿ ಕಳೆದು ಬಿಟ್ಟಿರೋರು ಇಬ್ಬರೂ ಕೂಡ. ಹೇಗೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಮತ್ತೆ ಪರೀಕ್ಷಿತರು ಹೇಳುವ ಮಾತು ನೋಡೀಗ. ನೀಲಾಯನೈಹಿ, ಅದು ಯಮುನಾ ತೀರಲ್ವೇ, ಮರಳು ನೈಸು, ಅತ್ಯಂತ ಮೃದುವಾದ ಮರಳು. ಆ ಮರಳಿನಲ್ಲೇ ಇವರದ್ದು ಆಟ. ವನವೂ ಇದೆ, ಆ ಮರಳಿನಲ್ಲಿ ಆಟ. ಮರಳಿನಿಂದ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿದ್ದಾರೆ. ಒಂದು ಕಪ್ಪೆ ಆಕಾರ, ಆ ಕಪ್ಪೆ ಆಕಾರದಲ್ಲಿ ಮತ್ತೆ ಅದರಲ್ಲಿ ಏನೆಲ್ಲ ಆಟ ಆಡ್ಬೋದು ಅಂಥದ್ದನ್ನೆಲ್ಲ ಮಾಡಿದ್ದಾರೆ. ನೀಲಾಯನೈಹಿ ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಶುಕ ಮಹರ್ಷಿಗಳ ಪದ ಆಗಿದೆ ಇಲ್ಲಿ, ನೀಲಾಯನೈಹಿ. ಸೇತುಬಂಧೈಹಿ, ಸೇತು ಕಟ್ಟುದಂತೆ. ಕಟ್ಟುದು ಯಾವುದಲ್ಲಿ ಅಂದರೆ ಮರಳಿನಲ್ಲಿ. ಆಮೇಲೆ ಮರ್ಕಟೋತ್ಸವನಾದಿಭಿ, ಕೋತಿ ಆಟ. ಆಯಿತಾ, ವೃಂದಾವನದಲ್ಲಿ ಕೃಷ್ಣ ಬಲರಾಮರು ಮಾಡಿದ್ದೇನು ಗೋಪರೊಟ್ಟಿಗೆ ಅಂತಂದರೆ ಕೋತಿ ಆಟ ಅಂತಾರೆ ಶುಕ ಮಹರ್ಷಿಗಳು. ಆದರೆ ಇದು ಎಂಥ ಕೋತಿ ಆಟ ಇದು ಅಂದರೆ, ಆ ಸಂಸಾರದ ದುಃಖವನ್ನೇ ಮರೆಮಾಚತಕ್ಕಂಥ, ಅದರಿಂದ ಮರೆಮಾಚುವುದಂದರೆ ಅದು ಮುಚ್ಚುವುದಷ್ಟೇ ಅಲ್ಲ, ಅದರಿಂದ ಮೇಲಕ್ಕೆತ್ತಕ್ಕಂಥ ಒಂದು ಆಟ ಇದೆಲ್ಲ. ಇದು ಶುಕ ಮಹರ್ಷಿಗಳ ಮಾತು. ಅದಕ್ಕಾಗಿ ಭಗವತ್ಪಾದರು ನಂದ್ಯಾಶೇಷ ಗುಣಾಬ್ಧಿಂ ಪ್ರಣಮತ ಗೋವಿಂದಂ ಪರಮಾನಂದಂ. ಯಾಕೆಂದರೆ ಆ ಮುನಿಗಳೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥ ಪಾದಪ್ಪ ಇದು. ಅವರು ಕೃಷ್ಣ ವೃಂದಾವನ ಭೂಮಿಯಲ್ಲಿಟ್ಟಿದ್ದು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.